ಎರಡನೇ ದಿನದ ಎರಡನೇ ಬ್ಯಾಚ್ ಸೆಕೆಂಡ್ ಬ್ಯಾಚ್ ರನ್ನಿಂಗ್ ಸ್ಟಾರ್ಟ್ ಆಯ್ತು ನೋಡ್ಬೋದು. ಇದು ಆಳ್ವಾಸ್ ಸ್ವರಾಜ್ ಮೈದಾನ ಮೂಡುಬಿದಿರೆಯಲ್ಲಿ ಸ್ವರಾಜ್ ಮೈದಾನದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಇವತ್ತು ಎರಡನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ. ಎರಡನೇ ಬ್ಯಾಚಿನ ಅಭ್ಯರ್ಥಿಗಳು ಭಾವಿ ಅಗ್ನಿವೀರರು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಗಮನಿಸ್ಬೋದು ಅಭ್ಯರ್ಥಿಗಳೇ. ನೋಡ್ಬೋದು ಇವತ್ತು ಎರಡನೇ ದಿನ ನೋಡ್ಬೋದು. ನಸುಕಿನಲ್ಲಿ ರನ್ನಿಂಗನ್ನು ಬಿಟ್ಟಿದ್ದಾರೆ, ಆದ್ದರಿಂದ ಮುಖಗಳು ಅಷ್ಟು ಕ್ಲಿಯರ್ ಆಗಿಲ್ಲ. ಆದರೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ಲಿಯರ್ ಮಾಡಿ ಬಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅಭ್ಯರ್ಥಿಗಳಿಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ರ್ಯಾಲಿ ಬಗ್ಗೆ ಅಗ್ನಿವೀರ ಬಗ್ಗೆ ನೀವು ಡೌಟ್ಸ್ ಇದ್ದರೆ ನೀವು ಕಮೆಂಟನ್ನು ಮಾಡಬೇಕು. ಕಮೆಂಟ್ ಮಾಡಿರಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳಿಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಪ್ರತಿಯೊಂದು ಅಗ್ನಿವೀರ ಆರ್ಮಿ ರ್ಯಾಲಿ ಏನು ನಡೀತಾ ಇದೆ ಮೂಡುಬಿದಿರೆ ಆಳ್ವಾಸ್ ಸ್ವರಾಜ್ ಮೈದಾನದಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನು ನಾವು ಬಿಡ್ತಾ ಇರ್ತೀವಿ, ಗಮನಿಸ್ಬೋದು. ಫಸ್ಟ್ ರೌಂಡ್ ಮುಗಿಸಲಿಕ್ಕೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಲೈಟ್ ಬೆಳಕಲ್ಲಿ ಕತ್ಲಾಗಿ ಕಾಣಿಸ್ತಾ ಇದೆ. ಫಸ್ಟ್ ರೌಂಡ್ ನೋಡ್ಬೋದು, ಕಾಣಿಸ್ತಾ ಇದೆ ಇಲ್ಲಿ. ನೋಡ್ಬೋದು ಇಲ್ಲಿ ನೋಡ್ರಿ. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ ಮುಂದಿದ್ದಂಥ ಅಭ್ಯರ್ಥಿಗಳು, ಗಮನಿಸ್ಬೋದು. ಎರಡನೇ ರೌಂಡ ಅಭ್ಯರ್ಥಿಗಳು ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ಮತ್ತು SSCGD ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಡ್ಮಿಷನ್ ಸ್ಟಾರ್ಟ್ ಅದಾವು. ಅಷ್ಟಲ್ಲದ ಒಂದು ವಿಶೇಷ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಭ್ಯರ್ಥಿಗಳಿಗೆ. ಈಗ 10ನೇ ತರಗತಿ ಕಲಿಯತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ PUC ಅಡ್ಮಿಷನ್ ಮಾಡ್ಕೋಬೋದು. ಆರ್ಟ್ಸು, ಕಾಮರ್ಸು, ಸೈನ್ಸು. PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿ ಅಡ್ಮಿಷನ್ ಮಾಡಿಕೊಂಡು ಇಲ್ಲೇ ನೀವು ಆರ್ಮಿ, ಪೊಲೀಸ್, ನೇವಿ, ಏರ್ಫೋರ್ಸ್ ಎಲ್ಲ ರೀತಿ ತರಬೇತಿಯನ್ನು ತೆಗೆದುಕೊಳ್ಬೋದು. ಇದು ಕಾಲೇಜು ಆಗ್ತದೆ. ಆಮೇಲೆ ನೀವು ತರಬೇತಿಯನ್ನು ತೆಗೆದುಕೊಳ್ಬೋದು ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು, ನಿಮ್ಮ ಪಾಲಕರು ಯಾರಾದರೂ ಇದ್ದರೆ ಅವ್ರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ಈಗ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಈಗ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳೇ ಬೇಗನೆ ಬಂದರೆ ಅಡ್ಮಿಷನ್ ಸಿಗ್ತಾವೆ. ಯಾಕಂದರೆ ಈಗಾಗಲೇ ರಿಸರ್ವೇಷನ್ ಮಾಡ್ತಾಯಿದ್ದಾರೆ. PUC ಸೆಕೆಂಡ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು, ಫಸ್ಟ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ಬಂದು ರಿಸರ್ವೇಷನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಸೀಟ್ಗಳಿದಾವೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಿಳಿಸಿ. ನೋಡ್ಬೋದು ಎರಡನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ, ಗಮನಿಸ್ಬೋದು. ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ್ ಸ್ಟಾರ್ಟ್ ಆಯಿತು. ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಇದು ಸೆಕೆಂಡ್ ಬ್ಯಾಚ್, ಎರಡನೇ ದಿನದ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ರಿ. ಹಾಗೆ ಮುಂದಿನ ವಿಡಿಯೋ ಬೇಕಾದರೆ ನೀವು ಕಾಯ್ತಾ ಇರಬೇಕು. ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಈಗಾಗಲೇ ನಿನ್ನೆ ದಿವಸ 2 ಲಕ್ಷ ಜನ ಸಬ್ಸ್ಕ್ರೈಬ್ ಆಯಿತು. ಭಾಳ ಖುಷಿ ನಮಗೆ. ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥ ಹಾಗೂ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ 2 ಲಕ್ಷ ಜನರಿಗೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಮಾಡಿ. ನೋಡಿರಿ ಮೂರನೇ ರೌಂಡ್ ಓಡ್ತಾ ಇದ್ದಾರೆ, ಗಮನಿಸ್ಬೋದು. ನಿನ್ನೆ ದಿವಸ ಕೆಲವೊಂದು ಕಮೆಂಟ್ಗಳನ್ನು ಮಾಡಿದರೆ ಅಭ್ಯರ್ಥಿಗಳೇ, ಹೈಟ್ ಎಷ್ಟು ಸರ್ ಅಂತ ಕೇಳಿದ್ರಿ. ನೋಡಿರಿ ಅಗ್ನಿವೀರ GD ಹೊಕ್ಕನಂದ್ರೆ 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಟ್ರೇಡ್ಮನ್ ಹೊಕ್ಕನಂದ್ರೆ ಸಹಿತ 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಕ್ಲರ್ಕ್ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ 162 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಆಮೇಲೆ ಅಗ್ನಿವೀರ ಆರ್ಮಿ ಈಗಾಗಲೇ ಫೆಬ್ರವರಿ 1 ತಾರೀಕಿನಿಂದ ಅಪ್ಲಿಕೇಶನ್ ಕರೆದಿದ್ದಾರೆ. ಹೊಸದಾಗಿ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಹೋಗ್ಬೋದು, ನೋಡ್ಬೋದು, ಗಮನಿಸ್ಬೋದು. ಈಗ ಮೂರನೇ ರೌಂಡ್ ಮುಗಿಸಲಿಕ್ಕೆ ಬರ್ತಾ ಇದ್ದಾನೆ ಅಭ್ಯರ್ಥಿ. ಮುಂದೆ ಇದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ, ಗಮನಿಸ್ಬೋದು. ನೀವು ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಓಕೆ ನೋಡ್ರಿ, ರನ್ನಿಂಗ್ ಕಂಟಿನ್ಯೂ ಐತ್ರಿ. ಮುಂದಿದ್ದಂಥ ವಿದ್ಯಾರ್ಥಿ ಯಾವತ್ತು ಕೈ ಸ್ವಿಂಗ್ ಮಾಡ್ತಾ ಹೆಜ್ಜೆಗಳನ್ನ ದೊಡ್ಡ ಇಟ್ಕೊಂಡು ಓಡ್ಬೋದು. ಆಮೇಲೆ ಸಿಂಥೆಟಿಕ್ ಗ್ರೌಂಡ್ ಅದ, 400 ಮೀಟರ್ ಟ್ರ್ಯಾಕ್ ಭಾಳ ಚೆನ್ನಾಗಿದೆ, ಆರಾಮಾಗಿ ಓಡ್ಬೋದು. ಫಸ್ಟ್ ಲೈನ್ ಹಿಡ್ಕೊಂಡು ಓಡ್ತಾ ಇರಬೇಕು. ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ. ನೀವು ನೋಡ್ತಾ ಇದ್ರೆ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾನೆ ಅಭ್ಯರ್ಥಿ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಓಡು ಲಾಸ್ಟ್ ಓಡು ಫಿನಿಶಿಂಗ್ ಲಾಸ್ಟ್ ಎಕ್ಸಲೆಂಟ್ ಬರಬೇಕು. ಮುಂದಿದ್ದಂಥ ವಿದ್ಯಾರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ, ನಾವು ನೋಡ್ಬೋದು. ನೋಡಿದರೆ ಆರಾಮ ಓಡ್ತಾ ಇದ್ದಾನೆ, ಯಾವುದೇ ಟೆನ್ಷನ್ ಆರಾಮಾಗಿ. ಅದಕ್ಕಿಂತ ಮುಂದಿನ ದಾರ ಅಲ್ಲಿ ನೋಡ್ಬೋದು ರೀ, ಮುಂದೆ ದಾರ ಅಥವಾ ಹಿಂದೆ ದಾರ ಆಮೇಲೆ ಬಹುಶಃ ಇವ ಮುಂದಿದ್ದಂಗೆ ಕಾಣಿಸ್ತಾನೆ. ನೋಡೋಣ ಅಭ್ಯರ್ಥಿಗಳು ಭಾಳ ವೇಗವಾಗಿ ನೋಡಿರಿ. ಎಲ್ಲರೂ ವೈಟ್ ಬನಿಯನ್ನು ಹಾಕ್ಕೊಂಡು ನಮ್ಮ ಕರ್ನಾಟಕದ ಹುಲಿಗಳು ಹೆಂಗೆ ಕಾಣಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಬೇಕು ಅಭ್ಯರ್ಥಿಗಳಿಗೆ. ನಾವು ನಸುಕಿನ ಜಾವ 4 ಗಂಟೆಗೆ ಹೋಗಿ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ನೀವು ಕಮೆಂಟ್ಗಳನ್ನು ಮಾಡ್ತಾ ಇರಬೇಕು, ನಮಗೆ ಪ್ರೋತ್ಸಾಹ ಸಪೋರ್ಟನ್ನು ಮಾಡ್ತಾ ಇರಬೇಕು. ನೀವು ಆ ರೀತಿ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾವು ನೀಡ್ತಾ ಇರ್ತೀವಿ. ನೋಡ್ಬೋದು ಫಿನಿಶಿಂಗ್ ನೋಡ್ಬೋದು, ಈಗ ನೋಡ್ಬೋದು
ಗ್ರೂಪ್ ಫಸ್ಟ್ 8 ಜನ ಆಗ್ತಾರೆ. ವಿಡಿಯೋನ ಹಾಗೆ ಮುಂದೆ ಮುಗಿಯೋರಿಗೆ ನೋಡಿ. शाबाश ग्रुप 1 ग्रुप 1 ग्रुप 1 ग्रुप 1 ग्रुप 1 ग्रुप 1 छोड़ जाने दे इनको. ग्रुप 1 फ्री फ्लो. ग्रुप 1 पीछे हो जाओ. ग्रुप 1 ग्रुप 1 ग्रुप 1 ग्रुप 1 ग्रुप 2 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 ग्रुप 3 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 ग्रुप 4 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 फेल. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.